ನಾನು ಯಾವುದೇ ಹೀರೋಗಳ ಜೊತೆ ಮೊದಲನೇ ಸಿನಿಮಾ ಮಾಡಿದ್ರೆ ಎಲ್ಲರ ಜೊತೆನೂ ಕಂಟಿನ್ಯೂನೇ ಆಗಿದೆ. ನಾನು ಇದುವರೆಗೂ ಒಂದು ಹೀರೋ ಜೊತೆನೂ ಒಂದು ಸಿನಿಮಾ ಮಾಡಿ ನಿಲ್ಲಿಸೇ ಇಲ್ಲ. ಇವರು ಮಾಡಿರೋದು ಒಂದೇ ಸೀರಿಯಲ್ಲು. ಮೊದಲನೇ ಸೀರಿಯಲ್ಗೆ ಜನಕ್ಕೆ ಅಷ್ಟು ಹತ್ರ ಆಗೋದಿದೆಯಲ್ಲ, ಅದು ತುಂಬ ಕಷ್ಟ. ದುಡ್ಡು ಸಂಪಾದನೆ ಮಾಡ್ಬೋದು, ಜನರ ಪ್ರೀತಿ ಸಂಪಾದನೆ ಮಾಡೋದು, ಜನರ ಮನಸ್ಸಲ್ಲಿ ಒಂದು ಜಾಗನ ಗುರುತಿಸ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ. ಮನೆ ಮಗಳ ಥರ ನಮ್ಮನ್ನು ನೋಡ್ಕೋತಾರೆ. ನಾನು ಎಷ್ಟು ಕಡೆ ಫಂಕ್ಷನ್ಗೆ ಅಟೆಂಡ್ ಮಾಡೋಕ್ಕೆ ಹೋದಾಗ ಅವ್ರ ಮನೇಲೇ ಊಟ ಮಾಡ್ತೀನಿ, ತಿಂಡಿ ತಿಂತೀನಿ, ಅವ್ರ ಮನೇಲೇ ಟೀ ಕುಡಿತೀನಿ. ಅಷ್ಟು ಸತಿ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡುವಾಗ, ನೀವು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತೀರಾ ಮೇಡಮ್ ಅಂದರೆ ಲೈಕ್ ನಂಗೆ ಇಷ್ಟ, ನನಗೆ ಆರಾಮಾಗಿ ಎಲ್ಲರ ಜೊತೆ ಇರೋದು ಸಿಕ್ಕಾಪಟ್ಟೆ ಇಷ್ಟ. ಅಲ್ಲಿ ಅದು 600 ರೂಪಾಯಿ ಬಾಡಿಗೆ ತಿಂಗಳಿಗೆ. ಸೊ 600 ರೂಪಾಯಿ ನನ್ನ ಕೈಲಿ ಕಟ್ಟೋಕ್ಕೆ ಶಕ್ತಿ ಇಲ್ಲ ಅಂತೇಳಿ ಇನ್ನೊಬ್ಬರನ್ನ ಜೊತೆಗೆ ಹಾಕೊಂಡಿದ್ದೆ. ಉಪಾಧ್ಯಕ್ಷ ಹಿಂದಿನ ಸಿನಿಮಾ ತನಕನೂ ನಾನು ಕನಸು ಕಂಡಿದ್ದಲ್ಲ, ದೇವ್ರು ಕೊಟ್ಟಿದ್ದು, ಜನರು ಹರಿಸಿದ್ದು, ಹಂಗಾಗಿದ್ದು. ಉಪಾಧ್ಯಕ್ಷ ಮಾತ್ರ ನಾನೇ ಕನಸು ಕಂಡಿದ್ದು. ಕನ್ನಡ ಪಿಕ್ಚರ್ ಅರ್ಪಿಸುವ ಉಪಾಧ್ಯಕ್ಷ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗ್ಗೆಯಿಂದ ಸುಮಾರು ಸಲ ನಾನು ಫೋನ್ ಮಾಡ್ತಾಯಿದ್ದೀನಿ. ಚಿಕ್ಕಣ್ಣವ್ರಿಗೆ ಫೋನ್ ತೆಗಿತಾ ಇಲ್ಲ, ಮಲೈಕ್ ಅವ್ರಿಗೆ ಮಾಡ್ತೀನಿ ಫೋನ್ ತೆಗಿತಾ ಇಲ್ಲ, ನಿರ್ದೇಶಕ ಅನಿಲ್ ಅವ್ರಿಗೆ ಮಾಡ್ತೀನಿ ಫೋನ್ ತೆಗಿತಾ ಇಲ್ಲ. ನಮಗಿವತ್ತೊಂದು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು, ಇದು ಇಂಟರ್ವ್ಯೂ ಮಾಡ್ಕೊಳ್ಳಿ ಅಂತ. ನನಗೆ ಫೈನಲಿ ಗೊತ್ತಾಯಿತು ಅವ್ರು ಎಲ್ಲಿದ್ದಾರೆ ಅಂತ. ಮೋಸ್ಟ್ಲಿ ಇಲ್ಲೇ ಇರ್ತಾರೆ. ಹೆಂಗೆ ಗೊತ್ತಾ ಪ್ರಾಬ್ಲಮ್ಮು, ಪ್ರಮೋಷನ್ ಮಾಡಿ ಅಂತಂತಾರೆ. ಪ್ರಮೋಷನ್ ಅಂತ ಬಂದಾಗ ಸಿಗೋದಿಲ್ಲ. ಈಗ ಫೈನಲಿ ಮೇಡಮ್ ನಮಸ್ತೆ. ಮೇಡಮ್ ಹಾಯ್, ನಮಸ್ಕಾರ. ಏನು ಸಮಾಚಾರ? ನನಗೆ ಉಪಾಧ್ಯಕ್ಷರು ಬೇಕು. ಇಲ್ಲಿದ್ದಾರೆ? ಅವ್ರು ಎಲ್ಲ ಕಡೆ ಇದ್ದಾರೆ. ಅಲ್ಲ ಗೊತ್ತು, ಅಲ್ಲಿದ್ದಾರೆ, ಇಲ್ಲಿದ್ದಾರೆ. ಅಲ್ಲಿದ್ದಾರೆ. ನನಗೆ ಎಕ್ಸಾಕ್ಟ್ಲಿ ಚಿಕ್ಕಣ್ಣವ್ರು ಬೇಕು. ಚಿಕ್ಕಣ್ಣವರಾ? ಇಲ್ಲ ಇದ್ದಾರಲ್ಲ. ಸರ್ ಸರ್ ಹೇಳಿ ಸರ್. ಸರ್ ಒಂಚೂರು ನಿಮ್ಮ ಮುಖ ತೋರಿಸಿ ಸರ್. ಫಸ್ಟ್ ಹಿಂದೆ ತೋರಿಸಿ ಸರ್ ನೀವು. ಎಸ್ ಸರ್, ಇದನ್ನು ತೋರಿಸಿ ಸರ್. ಫಸ್ಟ್ ಚಿಕ್ಕಣ್ಣ ಅಲ್ಲ, ಏನು ಗೊತ್ತಾ, ಯೂಶಲಿ ಚಾಲೆಂಜ್ ಸ್ಟಾರ್ ದರ್ಶನ್ ಇನ್ ಆ್ಯಂಡ್ ಆ್ಯಸ್ ಕಾಟೇರಾ, ಸುಮ್ಮನೆ ಎಕ್ಸಾಂಪಲು. ಕಿಚ್ಚ ಸುದೀಪ್ ಇನ್ ಆ್ಯಂಡ್ ಆ್ಯಸ್ ಮ್ಯಾಕ್ಸ್, ಚಿಕ್ಕಣ್ಣ ಇನ್ ಉಪಾಧ್ಯಕ್ಷ. ಪ್ಲೀಸ್ ನಿಮ್ಮ ಮುಖ ತೋರಿಸಿ ಸರ್. ಫಸ್ಟ್ ಟೈಮ್ ಯಾರಾದರೂ ಬ್ಯಾಕಿಂದ ಇಂಟ್ರೊಡಕ್ಷನ್ ಕೊಟ್ಟಿರ ಮೊದಲನೇ ಹೀರೋ ನಾನೇ ನೋಡ್ರಿ. ನಾವು ಎದೆಲು 26, ಬೆನ್ನಲು 26, ಮಂಡಿಲು 26, ಕಣದಲ್ಲೂ 26, ಕಣ್ಣಲ್ಲೂ 26. ಅಲ್ಲ ಕಣದಲ್ಲೂ 26, ಕಣದಲ್ಲೂ 26. ಸರ್ ನಾನು ಅಲ್ಲಿ ಕೂತ್ಕೊಂಡ್ಬಿಡ್ತೀನಿ ಸರ್. ಯಾಕೆ ಗೊತ್ತಾ, ನಮ್ಮ ಪಕ್ಕ ಕೂರಲ್ಲ ಅಂತ ಗೊತ್ತಾಯ್ತು. ಬನ್ನಿ ಸರ್. ಕನ್ನಡ ಪಿಕ್ಚರ್ ಅರ್ಪಿಸುವ ಉಪಾಧ್ಯಕ್ಷ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾನ್ಯವಾಗಿ ಒಂದು ಸಿನಿಮಾದ ಪ್ರಮೋಷನಲ್ ಪಾಯಿಂಟ್ ಆಫ್ ವ್ಯೂ ಬಂದಾಗ ಅದಕ್ಕೊಂದೇನೋ ಟ್ಯಾಗ್ಲೈನ್ ಕೊಡ್ತೀವಿ. ಬಟ್ ಇದಕ್ಕೆ ಉಪಾಧ್ಯಕ್ಷಕ್ಕೆ ಪಂಚಾಯಿತಿ ಯಾಕೆಂದ್ರೆ ಅಂದರೆ ಇಟ್ಸ್ ಆಲ್ ಅಬೌಟ್ ಡ್ರಾಮಾ, ಬ್ಯೂಟಿಫುಲ್ ಡ್ರಾಮಾ. ನಮ್ಮ ಪ್ರೀತಿಯ ಚಿಕ್ಕಣ್ಣವರು ಮತ್ತು ಮಲೈಕ್ ಅವರು, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿತ್ತು ಬ್ಯಾಕ್ ಶಾಟಿಂದ. ಅಂದರೆ ಯೂಶಲಿ ಒಂದು ಸಿನಿಮಾ ಹೆಂಗೆ ಪ್ರಮೋಷನ್ ಮಾಡ್ತೀವಿ ಅಂತಂದರೆ ಸಿನಿಮಾದ್ದು ಟೀಸರು, ಟ್ರೈಲರು, ಪ್ರೋಮೋ. ಬಟ್ ಆ ಒಂದು ಸ್ಟ್ರೈಕಿಂಗ್ ಪಾಯಿಂಟೇ ನನಗೆ ಉಪಾಧ್ಯಕ್ಷ 26th. ಇಡೀ ಕರ್ನಾಟಕ ಹೆಮ್ಮೆ ಪಡುವಂಥ ವಿಚಾರ ಒಂದು. ಎರಡನೇದು, ನಿಮ್ಮ ಜರ್ನಿನೇ ಒಂದು ಇನ್ಸ್ಪಿರೇಷನ್. ವಿಲ್ ಸ್ಟಾರ್ಟ್ ವಿತ್ ಒಂದು ಮೋಟಿವೇಶನ್ ಪಾಯಿಂಟಿಗೆ ಶುರು ಮಾಡ್ತೀನಿ. ನಿಮ್ಮ ಜರ್ನಿನ ಇಡೀ ಇಂಡಸ್ಟ್ರಿ ಮೆಚ್ಚೋದ್ರ ಜೊತೆಗೆ ಇಡೀ ಕರ್ನಾಟಕ ಮೆಚ್ಚಿದೆ ಒಂದು. ಎರಡನೇದು, ಚಿಕ್ಕಣ್ಣನಲ್ಲ ನಮ್ಮ ಹುಡುಗ ಅಂತಾರೆ. ಇದಕ್ಕೊಂದು ರಿಯಾಕ್ಷನ್. ಹೌದು, ಇಲ್ಲ ಖಂಡಿತವಾಗ್ಲೂ. ಇಲ್ಲೇನಂದರೆ ಯಾವುದೂ ಬ್ಯಾಕ್ಗ್ರೌಂಡ್ ಬೇಕಿಲ್ಲ, ಅವನು ಯಾರು ಅನ್ನೋದು ಬೇಕಿಲ್ಲ. ನಮ್ಮಲ್ಲಿರೋ ಪ್ರತಿಭೆ ಜನಕ್ಕೆ ಇಷ್ಟ ಆದರೆ ಅವನು ಯಾರೇ ಆಗಿರಲಿ, ಅವನು ಎಂಥವನೇ ಆಗಿರಲಿ. ಬಟ್ ಎಸ್ಪೆಷಲಿ ನಮ್ಮ ಕನ್ನಡದ ಜನ 100% ಅದು ಪ್ರೀತಿ ತೋರಿಸ್ತಾರೆ, ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಅದಕ್ಕೆ ನಾನು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಧೈರ್ಯವಾಗಿ ಹೇಳ್ತೀನಿ ನಾನು. ಆ್ಯಂಡ್ ಸ್ಪೆಷಲಿ ಚಿಕ್ಕಣ್ಣ ಮಾಡದಿರುವಂತಹ ಪಾತ್ರ ಇಲ್ಲ, ಚಿಕ್ಕಣ್ಣ ಆ್ಯಕ್ಟ್ ಮಾಡದಿರುವಂತಹ ಸೂಪರ್ ಸ್ಟಾರ್ಗಳಿಲ್ಲ. ಒಂದು ಕಾಲಘಟ್ಟದಲ್ಲಿ ಅಣ್ಣವ್ರ ಜೊತೆ ಹೆಂಗೆ ನರಸಿಂಹರಾಜು ಇರ್ತಿದ್ರು, ಹಾಗೆ ಈಗಿನ ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆಗೂ ಚಿಕ್ಕಣ್ಣ ಇರಬೇಕು ಅಂತ ಬಯಸ್ತಾರೆ. ಇದು ಎಷ್ಟರ ಮಟ್ಟಿಗೆ ನಿಮ್ಮ ಸಿನಿ ಜರ್ನಿಗೆ ಪ್ಲಸ್ ಆಯಿತು ಇನಿಷಿಯಲ್ ಡೇಸಲ್ಲೆಲ್ಲ? ಇಲ್ಲ, ತುಂಬ ಪ್ಲಸ್ ಆಯಿತು. ಯಾಕೆಂದರೆ ನಾನು ಯಾವುದೇ ಹೀರೋಗಳ ಜೊತೆ ಮೊದಲನೇ ಸಿನಿಮಾ ಮಾಡಿದ್ರೆ ಎಲ್ಲರ ಜೊತೆನೂ ಕಂಟಿನ್ಯೂನೇ ಆಗಿದೆ. ನಾನು ಇದುವರೆಗೂ ಒಂದು ಹೀರೋ ಜೊತೆನೂ ಒಂದು ಸಿನಿಮಾ ಮಾಡಿ ನಿಲ್ಲಿಸೇ ಇಲ್ಲ. ನೆಕ್ಸ್ಟ್ ಸಿನಿಮಾ 100% ನಾನು ಇದ್ದೇ ಇರ್ತಿದ್ದೆ. ಹೌದು. ಏನಕ್ಕೆ ಅಂದರೆ ನಂದು ಎಲ್ಲರ ಜೊತೆಗೂ ಕೆಮಿಸ್ಟ್ರಿ ಜನಕ್ಕೆ ಇಷ್ಟ ಆಗ್ತಾಯಿತ್ತು. ಆಮೇಲೆ ಒಂದೊಂದು ಬಾಂಡಿಂಗು ಗೊತ್ತಿಲ್ಲ, ನನ್ನನ್ನು ಎಲ್ಲ ತುಂಬ ಪ್ರೀತಿಸೋರು. ಹಂಗಾಗಿ ಯಾವ ಹೀರೋಗಳು ಬಿಡೋಕ್ಕೆ ಇಷ್ಟ ಇರಲಿಲ್ಲ. ಆಮೇಲೆ ಪ್ರೊಡ್ಯೂಸರ್ಗಳಿಗೂ ನಾನೇನು ಬಾರ್ಗೇನ್ ಅಂತ ಅನ್ನಿಸ್ತಿರ್ಲಿಲ್ಲ ಅದನ್ನು. ಆಮೇಲೆ ಎಲ್ಲ ಡೈರೆಕ್ಟರ್ಗಳು ಅಷ್ಟೇ, ಒಂದು ಸಲ ಒಂದು ಸಿನಿಮಾ ಮಾಡಿದ್ರೆ ಅವರು ಯಾವ ಪಿಕ್ಚರ್ ಮಾಡಿದ್ರು ಎಲ್ಲ ಸಿನಿಮಾದಲ್ಗೂ ನಾನು ಒಂದು ಕ್ಯಾರೆಕ್ಟ್ರು ಕೊಡೋರು. ಸೊ ಅದು ದೇವರು ನನಗೆ ಕೊಟ್ಟಿರೋದು ಒಂದು ಆಸ್ತಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲರೂ ಪ್ರೀತಿನ.
ಆ್ಯಂಡ್ ಜೊತೆಗೆ ಮಲೈಕಾ ಅವ್ರದ್ದು ಒಂದು ಪ್ಲಸ್ ಪಾಯಿಂಟ್ ಅಂದರೆ ಇಡೀ ಕರ್ನಾಟಕ ಸಾಮಾನ್ಯವಾಗಿ ಬಹಳ ಬೇಗ ಕ್ಯಾಪ್ಚರ್ ಆಗೋದು ಟೆಲಿವಿಷನ್ಗೆ. ನಿಮ್ಮದು ಟೆಲಿವಿಷನ್ ಇದೆ, ಬಟ್ ಮಲೈಕಾಗೆ ಪ್ಲಸ್ ಆಗಿದ್ದು ಒಂದು ಸ್ಟ್ಯಾಂಡರ್ಡ್ ಆಗುವಂಥ ಒಂದು ಸೀರಿಯಲ್ಲು, ಒಂದು ಟ್ರೇಡ್ಮಾರ್ಕ್ ಸೀರಿಯಲ್ ಮೂಲಕ ಇಡೀ ಮನೆ ಮಾತಾಗುವಂಥ ಮಲೈಕಾ. ಸ್ಮಾಲ್ ಸ್ಕ್ರೀನ್, ಬಿಗ್ ಸ್ಕ್ರೀನ್, ಬೋತ್ ಆರ್ ಸೇಮ್ ವೆನ್ ಇಟ್ ಕಮ್ಸ್ ಟು ನಮಗೆ ಸ್ಕ್ರೀನ್ ಮೇಲೆ. ಇದಕ್ಕೊಂದು ರಿಯಾಕ್ಷನ್ ಬೇಕು ನನಗೆ, ಬಿಗ್ ಸ್ಕ್ರೀನ್ ಆ್ಯಂಡ್ ಸ್ಮಾಲ್ ಸ್ಕ್ರೀನ್, ನಿಮ್ಮ ಪಾಯಿಂಟ್ ಆಫ್ ಡೆಫಿನೇಷನ್. ಎರಡೂ ಮುಖ್ಯ. ಅಂದರೆ ಸ್ಮಾಲ್ ಸ್ಕ್ರೀನು ನಾನು ಯಾರು ಅಂತ ಗುರುತಿಸಿದೆ, ನನಗೊಂದು ಬೇಸ್ಮೆಂಟ್ ಆಗಿ ಕೊಟ್ಟಿದೆ, ಅದ್ರ ನೆಕ್ಸ್ಟ್ ಬಿಲ್ಡಿಂಗ್ ನಾನು ಹೆಂಗೆ ಕಟ್ಸ್ಕೊಂಡು ಹೋಗ್ಬೇಕು ಅದು ನಂಗೆ ಸಿನಿಮಾ ತೋರಿಸುತ್ತೆ. ಇವಾಗ ಸೀರಿಯಲ್ ಮಾಡೋರಿಗೆ ಸಿನಿಮಾ ಅಷ್ಟು ಬೇಗ ಬಂದಿದ್ದು ನನ್ನ ಭಾಗ್ಯ, ಆ್ಯಕ್ಚುಲಿ ನನ್ನ ಲಕ್ ಅದು. ಸ್ಮಾಲ್ ಸ್ಕ್ರೀನ್, ಬಿಗ್ ಸ್ಕ್ರೀನ್ ಅಂತ ಡಿಫ್ರೆನ್ಸಿಯೇಷನ್ ಇಲ್ಲ. ಒಂದು ಚಿಕ್ಕ ಸ್ಕ್ರೀನು, ಒಂದು ದೊಡ್ಡ ಸ್ಕ್ರೀನು. ನಾನು ಚಿಕ್ಕ ಸ್ಕ್ರೀನಲ್ಲಿ ದಿನ ನೋಡ್ತಿದ್ದವಳು, ಇವಾಗ ನಾನು ದೊಡ್ಡ ಸ್ಕ್ರೀನಲ್ಲಿ ಹೇಗೆ ಕಾಣ್ತೀನಿ ಅಂತ ಕ್ಯೂರಿಯಾಸಿಟಿ ನಂಗೆ ಸಿಕ್ಕಾಪಟ್ಟೆ ಇದೆ. ಒಂದು ಬೇಸ್ಮೆಂಟ್ ಅಂದರೆ ಅದಕ್ಕೆ ನೆಕ್ಸ್ಟ್ ಫ್ಲೋರ್ ಕಟ್ತಾ ಹೋಗಿ ಉಪಾಧ್ಯಕ್ಷ ಆಗಿದೆ ಇವಾಗ. ಆಮೇಲೆ ಇನ್ನೂ ಒಂದು ವಿಷಯ ಹೇಳೋದಾದರೆ, ಇವ್ರು ಸಿಕ್ಕಾಪಟ್ಟೆ ಲಕ್ಕಿ ಅಂತಲೂ ಹೇಳ್ಬೋದು. ಏನಕ್ಕೆ ಅಂದರೆ ಈಗ ನಾವೀಗ ಪ್ರಮೋಷನ್ಗೆ ಇವ್ರನ್ನ ಜೊತೆಲೆಲ್ಲ ಕರ್ಕೊಂಡು ಓಡಾಡ್ತಿರ್ತೀನಲ್ಲ, ಇವ್ರನ್ನ ಎಲ್ಲ ಕಡೆ ಸಿಕ್ಕಾಪಟ್ಟೆ ಪ್ರೀತಿ ತೋರಿಸ್ತಾರೆ. ಆಮೇಲೆ ರೆಕಗ್ನೇಷನ್ ತುಂಬ ದೊಡ್ಡ ಲೆವೆಲ್ಗಿದೆ. ಈಗ ಯಾವ ಥರ ಅಂದರೆ, ಈಗ ನಾವು ಹೋದಾಗಲೂ ಒಂದಷ್ಟು ಜನ ಖುಷಿಯಿಂದ ಪ್ರೀತಿಯಿಂದ ಒಂದು ಕೂಗ್ತಾರಲ್ಲ, ಅದೇ ರೇಂಜ್ಗೆ ಇವ್ರಿಗೂ ಕೂಗ್ತಾರೆ. ಬಟ್ ಇವ್ರು ಮಾಡಿರೋದು ಒಂದೇ ಸೀರಿಯಲ್ಲು. ಮೊದಲನೇ ಸೀರಿಯಲ್ಗೆ ಜನಕ್ಕೆ ಅಷ್ಟು ಹತ್ರ ಆಗೋದಿದೆಯಲ್ಲ, ಅದು ತುಂಬ ಕಷ್ಟ. ಯಾಕೆಂದರೆ ಈ ಥರ ಇವ್ರಿಗೆ ಸಿಕ್ಕಿರೋ ಜನರ ಪ್ರೀತಿ ಸಿಗೋಕ್ಕೆ ಏನಿಲ್ಲ ಅಂದರೂ ನಾನು ಈಸಿಲಿ ಒಂದು 5 ವರ್ಷ ಕಷ್ಟಪಟ್ಟಿದ್ದೀವಿ. ಆ ಆ್ಯಂಗಲಲ್ಲಿ ನೋಡಿದ್ರೆ ಇವ್ರು ಸಿಕ್ಕಾಪಟ್ಟೆ ಲಕ್ಕಿ. ನಮಗೆ ಲಕ್ಕಿ ಹೀರೋಯಿನೇ ಸಿಕ್ಕಿದ್ದಾರೆ. ಇವ್ರ ಲಕ್ಕು ನಮ್ಮ ಉಪಾಧ್ಯಕ್ಷಗೂ ವರ್ಕ್ ಆಗುತ್ತೆ ಅಂತ ನಂಬಿದ್ದೀನಿ. ಇಲ್ಲ, ನಿಮಗೆ ಅವ್ರ ಲಕ್ಕಿ, ಅವ್ರಿಗೆ ನೀವು ಲಕ್ಕಿ. ಅಂದರೆ ಇಟ್ಸ್ ಆಲ್ ಅಬೌಟ್ ಅಂದರೆ ನಿಮ್ಮನ್ನು ನೀವು ಗೌರವಿಸುವಂಥ ವಿಚಾರ ಅದು ಆಡಿಯನ್ಸಿಗೆ ಭಾಳ ಇಷ್ಟ ಆಗುತ್ತೆ. ಒಂದು, ನಾನು ಸುಮಾರು ವರ್ಷಗಳಿಂದ ಪ್ರಸನ್ನ ಥಿಯೇಟ್ರಿಗೆ ಸಿನಿಮಾ ನೋಡೋಕೆ ಹೋದಾಗ ನೀವು ಆ್ಯಕ್ಟ್ ಮಾಡೋಂಥ ಸಿನಿಮಾ, ಸ್ಪೆಷಲಿ ಚಿಕ್ಕಣ್ಣ ಆ್ಯಕ್ಟ್ ಮಾಡೋಂಥ ಸಿನಿಮಾ, ಸುದೀಪ್ ಅವರು ಇಂಟ್ರೊಡಕ್ಷನ್ ಹೇಗಿರುತ್ತೋ, ದರ್ಶನ್ ಅವ್ರ ಇಂಟ್ರೊಡಕ್ಷನ್ ಹೇಗಿರುತ್ತೋ, ಶಿವಣ್ಣನ ಇಂಟ್ರೊಡಕ್ಷನ್ ಹೇಗಿರುತ್ತೋ, ನಿಮ್ಮ ಇಂಟ್ರೊಡಕ್ಷನ್ಗೆ ಇನ್ಕ್ಲೂಡಿಂಗ್ ನಾನು ಮಧ್ಯೆ ಕೂತ್ ವಿಜಯ ಹೊಡೆದೀನಿ. ಅದು ಹೆಮ್ಮೆ ಅಂತ. ಇಲ್ಲ, ನಿಜವಾಗ್ಲ ಇಂಟ್ರೊಡಕ್ಷನ್ ಅನ್ನೋ ವಿಷಯಕ್ಕೆ ಬಂದ್ರೂ ನನಗೆ ಎಲ್ಲ ಸಿನಿಮಾಗಳಲ್ಲೂ ಹೀರೋಗೆ ಏನು ಬಿಲ್ಡಪ್ ಶಾರ್ಟ್ಸ್ಗಳಿರುತ್ತೆ, ಇಂಟ್ರೊಡಕ್ಷನ್ ಇರುತ್ತೆ, ಅವ್ರಿಗೆ ಮಾಸ್ ಆಗಿ ಅದಿರುತ್ತೆ. ಬಟ್ ನಂದು ಸೇಮ್ ಮಾಸ್ ಆಗಿ, ಬಟ್ ನಂದು ಕಾಮಿಕ್ ಆಗೇ ಇರೋದು. ನನ್ಗೆ ಅದರಲ್ಲಿ ತುಂಬ ಪುಣ್ಯವಂತ. ನನಗೆ ಎವ್ರಿ ಸಿನಿಮಾಲ್ಲಿ ತೊಗೊಳ್ರಿ ಇಂಟ್ರೊಡಕ್ಷನ್ ಮಾತ್ರ ಹೀರೋ ರೇಂಜ್ಗೆ ಇರೋರು ಎಲ್ಲ ಸಿನಿಮಾದಲ್ಲೂ. ಸೊ ಹಂಗಾಗಿ ಅಂತ ಹಂಗೆ ಬರೋದೋ ಏನೋ ಗೊತ್ತಿಲ್ಲ. ಬಟ್ ಅದು ಜನಗಳ ಪ್ರೀತಿ. ಯಾಕೆಂದರೆ ನೀವು ಒಂದು ಅವ್ರುಗಳಿಗೆ ನೀವು ಕ್ಲಾಪ್ಸ್ ಹೊಡೀರಿ, ನೀವು ವಿಜುವಲ್ ಹೊಡೀರಿ ಅಂತ ಕೇಳಿ ಹೊಡ್ಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೇನೋ ಒಂದು ಅನ್ನಿಸ್ಬೇಕು, ಏನೋ ನಮ್ಮ ಹುಡುಗ ಬಂದಮ್ಮ ಇವನೇನೋ ಮಾಡ್ತಾನೆ ಅಂತ. ಸೊ ಅಷ್ಟು ಹತ್ರ ಆಗಿದ್ದೀವಲ್ಲ, ಜನರ ಮನಸ್ಸಲ್ಲಿ ಆ ಪ್ರೀತಿ ಗಳಿಸೋದು ನಿಜವಾಗ್ಲೂ ಹೇಳ್ತೀನಿ ಅದು ತುಂಬ ಕಷ್ಟ ಸರ್. ಯಾಕೆಂದರೆ ದುಡ್ಡು ಮಾಡ್ಬೋದು, ಒಂದು ಬಿಸ್ನೆಸ್ ಮಾಡಿ ಇನ್ನೊಂದೇನೋ ಮಾಡಿ ಏನು ಕೆಲಸ ಮಾಡ್ತೀವೋ ಇಲ್ಲ ರಿಯಲ್ ಎಸ್ಟೇಟ್ ಮಾಡ್ತೀವಿ, ಹೆಂಗೋ ದುಡ್ಡು ಸಂಪಾದನೆ ಮಾಡ್ಬೋದು. ಜನರ ಪ್ರೀತಿ ಸಂಪಾದನೆ ಮಾಡೋದು, ಜನರ ಮನಸ್ಸಲ್ಲಿ ಒಂದು ಜಾಗನ ಗುರುತಿಸ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ. ಯಾಕೆಂದರೆ ಒಂದು ಮನೇಲಿ ಒಂದು 4-5 ಜನ ಇದ್ದರೆ ಆ 4-5 ಜನದಲ್ಲಿ ಒಂದು ಇಬ್ಬರಿಗೆ ಇಷ್ಟ ಆದರೆ ಇನ್ನು 3 ಜನಕ್ಕೆ ಇಷ್ಟನೇ ಆಗಿರಲ್ಲ ನಾವು. ಅಂಥದ್ರಲ್ಲಿ ನಮಗೆ ಸಂಬಂಧ ಇರಲ್ಲ, ನಾವು ಯಾರು ಅಂತ ಗೊತ್ತಿರಲ್ಲ. ನಾವು ಸಿನಿಮಾಗಳಲ್ಲಿ ನೋಡಿ ನಮ್ಮನ್ನು ಮನಸ್ಸಲ್ಲಿ ಅಷ್ಟರ ಮಟ್ಟಿಗೆ ಇಟ್ಕೊತಾರೆ ಅಂದರೆ ಇಷ್ಟ ಹೇಳೋಕ್ಕಾಗೋದು ಎಲ್ರಿಗೂ. ಆಮೇಲೆ ಉಪಾಧ್ಯಕ್ಷ ಸಿನಿಮಾಗೆ ಮಲೈಕಾ ಹೀರೋಯಿನ್ ಅಂದ ತಕ್ಷಣವೇ ಒಂದಷ್ಟು ಜನ ಕಮೆಂಟ್ ಮಾಡ್ತಾರೆ, ಅಂದರೆ ನಮ್ಮ ಮನೆ ಮಗಳ ಥರ ಇದ್ದಾರೆ ಹುಡುಗಿ ಅಂತ. ಅಂದರೆ ಈ ಫೇಸ್ ಕೂಡ ಮ್ಯಾಟ್ರ್ ಆಗುತ್ತೆ ನನ್ನ ಪಾಯಿಂಟ್ ಆಫ್ ವ್ಯೂ. ಅಂದರೆ ತುಂಬ ಚೆನ್ನಾಗಿದ್ದಾರೆ ಅನ್ನೋ ಕಾರಣಕ್ಕಲ್ಲ, ನನ್ನ ಮನೆ ಮಗಳು ನಮ್ಮ ಮನೆ ಹುಡುಗಿ ಅಂತ. ಈ ಥರದ್ದು ತುಂಬ ಕೇಳಿರ್ತೀರಿ ನೀವು. ಹೌದು. ಅಂದರೆ ಕೇಳಿರೋದ್ಕಿಂತ ನಾವು ಆ ಕಡೆ ಬೀದರ್ ಆ ಕಡೆ ಸೈಡ್ಗೆ ಹೋಗ್ಬಿಟ್ರೆ ನಮಗೆ ಊಟ ತಿಂಡಿ ಚಿಂತೆ ಮಾಡೋ ಅವಶ್ಯಕತೆ ಏನಿಲ್ಲ. ಎಲ್ಲ ಅವರೇ ನೋಡ್ಕೋತಾರೆ. ಅವ್ರ ಮನೆ ಮಗಳ ಥರ ನಮ್ಮನ್ನು ನೋಡ್ಕೋತಾರೆ. ನಾನು ಎಷ್ಟು ಕಡೆ ಫಂಕ್ಷನ್ಗೆ ಅಟೆಂಡ್ ಮಾಡೋಕ್ಕೆ ಹೋದಾಗ ಅವ್ರ ಮನೇಲೇ ಊಟ ಮಾಡ್ತೀನಿ, ತಿಂಡಿ ತಿಂತೀನಿ, ಅವ್ರ ಮನೇಲೇ ಟೀ ಕುಡಿತೀನಿ, ಅಲ್ಲೇ ಇರ್ತೀನಿ. ಅಂದರೆ ನಾನು ಅಟ್ ದ ಎಂಡ್ ಆಫ್ ದ ಡೇ ನಾವು ಆ್ಯಕ್ಟಿಂಗು, ನಮ್ಮ ಟ್ಯಾಲೆಂಟ್ ತುಂಬ ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ನಾವು ಜನರ ಜೊತೆ ಹೇಗಿರ್ತೀವಿ. ಅಂದರೆ ಇವಾಗ ನಾನು ಒಂದು ಸೀರಿಯಲ್ ಮಾಡ್ಬಿಟ್ಟು ಒಂದು ಸಿನಿಮಾ ಮಾಡ್ತಿದ್ದೀನಿ, ನಾನು ಯಾವಾಗಲೂ ಕಾರಲ್ಲಿ ಓಡಾಡಬೇಕು, ನಾನು ಅಲ್ದ್ರಲ್ಲಿ ಓಡಾಡಲ್ಲ, ಬಸ್ಸಲ್ಲಿ ಓಡಾಡಲ್ಲ, ಮೆಟ್ರೋದಲ್ಲಿ ಓಡಾಡಲ್ಲ ಅಂದರೆ ಅದಾಗಲ್ಲ. ನಾನು ಎಷ್ಟು ಸತಿ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡುವಾಗ, ನೀವು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತೀರಾ ಮೇಡಮ್ ಅಂದರೆ ಲೈಕ್ ನಂಗೆ ಇಷ್ಟ. ನನಗೆ ಆರಾಮಾಗಿ ಎಲ್ಲರ ಜೊತೆ ಇರೋದು ಸಿಕ್ಕಾಪಟ್ಟೆ ಇಷ್ಟ, ಜನರ ಜೊತೆ ಬೆರೆಯೋದು ಇಷ್ಟ. ಅವ್ರ ಅಟ್ ದ ಎಂಡ್ ಆಫ್ ದ ಡೇ ನಾವು
ಔಟ್ಸೈಡ್ ಪರ್ಸನ್ ಹೇಗಿದ್ದೀವಿ ಅದ್ರ ಮೇಲೆ ಅವ್ರು ನಮ್ಮ ಜಡ್ಜ್ ಮಾಡೋದು. ಒಂದು ಅದ್ರಲ್ಲಿ ಮಾಡ್ತಾರೆ, ಆನ್ ಸ್ಕ್ರೀನಲ್ಲಿ ಆ್ಯಕ್ಟಿಂಗಲ್ಲಿ ಮಾಡೋದು. ಸೊ ಎರಡರಲ್ಲೂ ನನಗೆ ಸುಮ್ಮನೆ ಅಂದರೆ ನನಗೆ ಒಂದು ವಿಡಿಯೋ ತುಂಬ ನೆನಪಾಗುತ್ತೆ. ಚಿಕ್ಕಣ್ಣವ್ರ ಬಗ್ಗೆ ಸುದೀಪ್ ಸರ್ ಹೇಳಿದ್ದು, ಸರ್ ನಾವು 2 ವರ್ಷ 3 ವರ್ಷಕ್ಕೆ ಒಂದು 2-3 ಸಿನಿಮಾ ಮಾಡ್ತೀವಿ, ಒಂದು ಅಮೌಂಟ್ ತೊಗೋತೀವಿ, ಚಿಕ್ಕಣ್ಣ ನಮಗಿಂತೂ ಜಾಸ್ತಿ ಅಮೌಂಟ್ ತೊಗೋತಾರೆ. ಇದು ತುಂಬ ಹೆಲ್ದಿಯಾಗಿ ಹೇಳೋದಂಥ ಮಾತು. ಈ ಥರದ ವಿಚಾರಗಳು ತುಂಬ ಪಾಸಿಟಿವ್ ಆಗಿ ತೊಗೊಳೋದಾದ್ರೆ ಚಿಕ್ಕಣ್ಣ ಖಂಡಿತವಾಗ್ಲೂ ಇಲ್ಲ. ಅದು ಖುಷಿ ಪಡೋ ವಿಷಯ. ಯಾಕೆ ಅಂದರೆ ಸಿನಿಮಾದಲ್ಲಿ ಎಲ್ಲೋ ಒಂದೇ ಒಂದು ಚಿಕ್ಕ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಸಾಕು, ಅದನ್ನೊಂದು ಪ್ರೂಫ್ಗೆ CD ಇಟ್ಕೊಂಡು ಯಾವಾಗಾದರೂ ವಯಸ್ಸಾದಾಗ ಮದುವೆಗಿದು ಆಗಿ ಎಲ್ಲ ನೋಡ್ರ ನಾನು ಪಿಕ್ಚರಲ್ಲಿ ಮಾಡಿದ್ದೆ ಅಂತ ಹಂಗೆ ತೋರ್ಸೋಣ ಆ ಕನ್ಸೆಪ್ಟ್ ಇಟ್ಕೊಂಡಿದ್ದವನು. ಸೊ ಅಂಥವನು ನಾನು ಸಿನಿಮಾದಲ್ಲಿ ಇಷ್ಟು ಒಳ್ಳೆ ಒಂದು ಜಾಗ ಅಂತ ನಂಗೆ ಸಿಗುತ್ತೆ. ಜನರ ಮನಸ್ಸಲ್ಲಿ ನಾನು ಇಷ್ಟು ಪ್ರೀತಿ ಗಳಿಸ್ತೀನಿ. ಆಮೇಲೆ ಅಷ್ಟು ಬ್ಯುಸಿಯಾಗಿ ಸಿನಿಮಾಗಳನ್ನ ಮಾಡ್ತೀನಿ. 100% ಒಂದು ಮಟ್ಟಕ್ಕೆ ದುಡ್ದಿದ್ದೀನಿ. ಯಾಕೆಂದರೆ ನಾನು ಏನೂ ಇಲ್ಲದೆ ಬಂದವನು ಸರ್, ಎಲ್ಲ ಗೊತ್ತಿರೋದೆ. ಆಮೇಲೆ ನಂಗೆ ಹೇಳ್ಕೊಳ್ಳೋಕ್ಕೇನು ಅವಮಾನ ಇಲ್ಲ. ಸೊ ನಾನು ತುಂಬ ಓಪನಾಗಿ ಹೇಳ್ತೀನಿ, ನಾನು ಗಾರೆ ಕೆಲಸ ಮಾಡ್ಕೊಂಡು ಬಂದವನು ಅಂತ. ಯಾಕೆಂದ್ರೆ ನನಗೆ ಖುಷಿ ಕೊಟ್ಟಿದೆ. ಅವತ್ತಿಗೆ ನನಗೆ ಅನ್ನ ಕೊಟ್ಟಂಥ ಕೆಲಸ. ನಾವು ಯಾರ ಮುಂದೆನೂ ಕೈ ಚಾಚೋದು ನಿಂತ್ಕೊಳ್ಳೋದು, ಅದಕ್ಕೇನೋ ಅಡ್ಡದಾರಿ ಹಿಡಿದು ಹಂಗೆಲ್ಲ ಮಾಡ್ತೀವಿ. ನಾವು ಧೈರ್ಯವಾಗಿ ಗುರು ಬೆವರ್ಸು ದುಡಿತಾ ಇದ್ದೀವಿ. ಅದಕ್ಕೆ ಆ ಕೆಲಸ ಅವತ್ತಿಗೆ ನಮಗೆ ದೇವರೇ. ಅದಿದ್ದದ್ರಿಂದನೇ ನಾನು ಇಲ್ಲಿಗೆ ಬರೋಕ್ಕೆ ಸಾಧ್ಯ ಆಗಿದ್ದು. ನನಗೆ ಕೆಲಸ ಮಾಡಿಲ್ಲ, ನನ್ನ ಹತ್ರ ಕಾಸಿರ್ತಿರ್ಲಿಲ್ಲ ಅಂದರೆ ನಮ್ಮೂರಲ್ಲಿ ಒಂದು ನಾಟಕ ಮಾಡಿದ್ವಿ, ಅದಕ್ಕೆ ನಾನು ಸೇರ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಅಲ್ಲಿ ಸೇರ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ಅಂದರೆ ಹಿಂಗೆ ಬೆಳವಣಿಗೆನೇ ಆಗ್ತಾ ಇರಲಿಲ್ಲ. ಸೊ ಹಂಗಿದ್ದವನು ಇವತ್ತು ಬಂದು ದಿನಕ್ಕೆ 3-4 ಸಿನಿಮಾಗಳು ಮಾಡಿ ಇವತ್ತೊಂದು ಊಟ ಬಟ್ಟೆಗೆ ದೇವರು ಕೊಟ್ಟು ಇರೋಕ್ಕೊಂದು ಗೂಡು ಕೊಟ್ಟಿದ್ದಾರೆ ಅಂದರೆ ಇವತ್ತೇನು ಕೂತಿದ್ದೀವಿ ಇದು ನಾನು ತೊಗೊಂಡಿರೋದು. ನಾನು ಬೆಂಗಳೂರಿಗೆ ಬಂದಾಗ ಇಲ್ಲೇ ಪಕ್ಕದಲ್ಲಿ ಹೊಸಕೆರೆಹಳ್ಳಿ ಅಂತ, ಅಲ್ಲಿ ಅದು 600 ರೂಪಾಯಿ ಬಾಡಿಗೆ ತಿಂಗಳಿಗೆ. ಸೊ 600 ರೂಪಾಯಿ ನನ್ನ ಕೈಲಿ ಕಟ್ಟೋಕ್ಕೆ ಶಕ್ತಿ ಇಲ್ಲ ಅಂತೇಳಿ ಇನ್ನೊಬ್ಬರನ್ನ ಜೊತೆಗೆ ಹಾಕ್ಕೊಂಡಿದ್ದೆ, ರೂಮ್ಮೇಟ್ನ. ಅವ್ನು 300, ನಾವು 300 ಶೇರ್ ಮಾಡ್ತಾಯಿದ್ವಿ. ಹಂಗಿದ್ದವನಿಗೆ ಈ ಜನರು ಪ್ರೀತಿಯಿಂದ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಅಂದರೆ ಸೀರಿಯಸ್ಲಿ ನನಗೆ ಖುಷಿ ಆಗುತ್ತೆ ಸರ್. ಅಲ್ಲ, ಹಿಸ್ಟ್ರಿ ಅಂದರೆ ಒಂಥರ ಇತಿಹಾಸದ ಪುಟಣ ತೆಗೆದು ನೋಡಿದಾಗ ತುಂಬ ಜನ ಅಚೀವರ್ಸ್, ನಾನು ನಿಮ್ಮನ್ನು ಹೊಗಳಬೇಕು ಅಂತ ಹೇಳ್ತಿಲ್ಲ, ತುಂಬ ಜನ ಅಚೀವರ್ಸು ಇದೇ ಥರದ ಜರ್ನಿನ ದಾಟಿ ಬಂದು ತುಂಬ ಇನ್ಸ್ಪೈರ್ ಮಾಡ್ತಾರೆ. ಇದಕ್ಕೊಂದು ರಿಯಾಕ್ಷನ್ ನನಗೆ ಮಲ್ಲಿಗೆಯಿಂದ ತುಂಬ ಚೆನ್ನಾಗಿರೋ ಫೋಟೋದು ಆನೆದು ದರ್ಶನ್ ಸರ್ ಕೊಟ್ಟಿದ್ದು. ನನಗೇನೋ ಒಂಥರ ಲೈಕ್ ವೈಬ್ರೇಷನ್ ಆಯ್ತು ನನಗೆ. ಅದು ಕೊಟ್ಟಂಥ ವ್ಯಕ್ತಿ ಒಂದು ಪ್ಲಸ್ ಆದರೆ ಆ ಆನೆಗೂ ಒಂದು ತೂಕ ಇದೆ. ನನಗೆ ನಿಮ್ಮ ರಿಯಾಕ್ಷನ್ ಬೇಕು, ಸ್ಪೆಷಲಿ ಆ ಫೋಟೋ ಬಗ್ಗೆ. ಅದು ನಾನು ಫಸ್ಟ್ ಇಲ್ಲಿ ಮನೆಗೆ ಬಂದಾಗ ಕೇಳಿದೆ ಅಲ್ಲ, ಆಮೇಲೆ ಕೆಳಗಡೆ ಸರ್ ಹೆಸರು ಬರ್ದಿದೆ. ಅಂದ್ರೆ ಇವ್ರ ಜರ್ನಿನೇ ಸಖತ್ ಇನ್ಸ್ಪೈರಿಂಗ್ ಸರ್. ಅಂದ್ರೆ ನಾನು ಇವಾಗ ಅವ್ರು ಎಷ್ಟೋ ಇಂಟರ್ವ್ಯೂಸ್ ಅಲ್ಲಿ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಅವ್ರ ಜರ್ನಿ ನೋಡಿದಾಗ ಎಷ್ಟೋ ಜನ ನಾನೇ ಇವಾಗ ರಾಧಿಕಾ ಪಂಡಿತ್ ಅವ್ರದ್ದು ಇರ್ಬೋದು, ಇಲ್ಲಾಂದ್ರೆ ಇವ್ರದ್ದಿರ್ಬೋದು, ಅವ್ರು ಮಾಡ್ಬೋದಂದ್ರೆ ನಾನು ಮಾಡ್ಬೋದು. ಒಂದಿನ ನಾನು ಅಚೀವ್ ಮಾಡ್ಬೋದು ಲೈಫಲ್ಲಿ ಅಂತ ನನ್ನ ಮೈಂಡ್ ಸೆಟ್ ಅಲ್ಲೇ ಡೆಫಿನೆಟ್ಲಿ. ನಾನು ಕಾಲೇಜ್ ಹೋಗುವ ಅದೆಲ್ಲ ನೋಡ್ತಾ ಇದ್ದೆ ಸಿಕ್ಕಾಪಟ್ಟೆ. ಅವಾಗೇ ಸಿನಿಮಾ ಕ್ರೇಜ್ ನನಗೆ, ನಾನು ಹೀರೋಯಿನ್ ಆಗ್ಬೇಕು, ಹೀರೋಯಿನ್ ಅಂದ್ರೆ ಅದ್ರ ಮೇಲೆ ಜಾಸ್ತಿ ಆಸಕ್ತಿ ಇರುತ್ತೆ. ಅವಾಗ ಇವ್ರ ಜರ್ನಿ ನೋಡಿದಾಗ ಯಾಕೆ ನಾವು ಮಾಡಬಾರ್ದು ಆ ಥರ. ನನ್ನ ಥರ ಎಷ್ಟು ಜನ ಇನ್ಸ್ಪೈರ್ ಆಗಿರ್ತಾರೆ ನೀವು ಒಂದ್ಸತಿ ಯೋಚನೆ ಮಾಡೋದು, ಬಿಕಾಸ್ ಆಫ್ ಒಂದು ವ್ಯಕ್ತಿಯಿಂದ. ಸೊ ಆ ಜರ್ನಿ ಸಿಕ್ಕಾಪಟ್ಟೆ. ಅವ್ರು ಇವಾಗ 200 ಸಿನಿಮಾ ಮಾಡಿದ್ರೆ ಅವ್ರ ಜರ್ನಿ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೋದು, ಅಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಅವ್ರ ಜರ್ನಿಯಲ್ಲಿ. ಮೇಲಾಗಿ ನನಗೆ ಒಂದು ಪರ್ಸ್ನಲ್ ಖುಷಿ ಆಗಿದ್ದು, 200ಕ್ಕೂ ಹೆಚ್ಚು ಸಿನಿಮಾ ಮಾಡೋದಂಥ ಚಿಕ್ಕಣ್ಣ ಒಂದು ಸಿನಿಮಾಗೋಸ್ಕರ 2-3 ವರ್ಷ ತುಂಬ ಅದನ್ನು ನೀವು ಹೆಮ್ಮೆಯಿಂದ ಹೇಳ್ಕೊಳ್ತೀರಿ, ನಾನು ಅದಕ್ಕೆ ಆ್ಯಡ್ ಮಾಡ್ತೀನಿ. ಕಾಯ್ದಿದ್ದೀನಿ ಅನ್ನೋದಕ್ಕಿಂತಲೂ ಒಂದೇನೋ ಫುಲ್ಫಿಲ್ ಆಯಿತು, ನನ್ನ ಲೈಫಲ್ಲಿ ಫುಲ್ಫಿಲ್ ಆಯಿತು. ಇದ್ರ ನಂತರ ಜರ್ನಿ ನಂಗೆ ಗೊತ್ತಿಲ್ಲ, ಬಟ್ ನನಗೆ ತುಂಬ ಖುಷಿ ಆಯಿತು ಅಂತಂದ್ರಿ. ಇದು ಹೇಗೆ ನೀವು ಅಟ್ಯಾಚ್ ಮಾಡ್ತೀರಿ ಕೆರಿಯರ್ಗೆ? ಇಲ್ಲ, ಏನಂದರೆ ನಾನು ಈ ಉಪಾಧ್ಯಕ್ಷ ಹಿಂದಿನ ಸಿನಿಮಾ ತನಕನೂ ನಾನು ಕನಸು ಕಂಡಿದ್ದಲ್ಲ. ದೇವ್ರು ಕೊಟ್ಟಿದ್ದು, ಜನರು ಹರಿಸಿದ್ದು, ಹಂಗಾಗಿದ್ದು. ಉಪಾಧ್ಯಕ್ಷ ಮಾತ್ರ ನಾನೇ ಕನಸು ಕಂಡಿದ್ದು. ಏನಕ್ಕೆ ಅಂದರೆ ಇಲ್ಲಿವರೆಗೂ ಬಂದಿದ್ದಾರೆ. ಇದು ದೇವರು ಆಶೀರ್ವಾದ, ಜನರ ಪ್ರೀತಿಯಿಂದನೇ 100% ಇಲ್ಲಿ ತನಕ ಬಂದಿದ್ದು. ಇಷ್ಟು ಮಾಡಿ ಇಲ್ಲಿ ಬಂದಾಗ ಈ ಒಂಚೂರು ಬುದ್ಧಿಶಕ್ತಿನೂ ಬಂದಿದೆ. ಅಂದರೆ ನಮಗೆ ಸಿನಿಮಾದ ಬಗ್ಗೆ, ಸಿನಿಮಾ ನಾಲೆಡ್ಜು, ಒಂಚೂರು ಸ್ಕ್ರಿಪ್ಟ್ ನಾಲೆಡ್ಜು, ಯಾವುದೋ ಒಂದು ಜಡ್ಜ್ ಮಾಡ್ಬೋದು ಅಂತೆಲ್ಲ ಅಂದ್ಕೊಂಡಾಗ, ಆಮೇಲೆ ಈ ಕಥೆನೂ ಬಂದಾಗ ನಾನು ಫಸ್ಟಿಗೆ ಆ್ಯಕ್ಚುಲಿ ಉಮಾಪತಿ ಅವ್ರಿಗೆ ಹೇಳಿದ್ದು ನಾನು, ಅಪ್ಪಾಜಿ ನಾವಿಬ್ಬರು ಅಪ್ಪಾಜಿ ಅಂತ ಮಾತಾಡೋದು, ಅಪ್ಪಾಜಿ ಒಂದು ಪಿಕ್ಚರ್ ಮಾಡೋಣ ಅಂದರು. ಅವರು ಓಕೆ ಅಂದ್ಬಿಟ್ರು.
ಈಗ ಮಾಡೋಣ. ಈಗ ಒಂದು ಇದರಲ್ಲಿ ಹೋಗ್ತಾ ಇರಬೇಕಾದ್ರೆ ನಾವು ಲೈಫ್ನ ಕಂಫರ್ಟಬಲಾಗಿ ಇಟ್ಕೊಂಡ್ಬಿಟ್ರೆ ನಾವು ಏನೂ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಸಿನಿಮಾದಲ್ಲಿ ಡೈಲಾಗೇ ಇದೆ, ಯಾವುದು ದೊಡ್ಡ ರಿಸ್ಕು ಲೈಫಲ್ಲಿ ಅಂದರೆ ರಿಸ್ಕ್ನ ತಗೊಳ್ಳೋದೇ ಇರೋದೇ ದೊಡ್ಡ ರಿಸ್ಕ್ ಅಂತೆ. ಸೊ ಹಂಗಾಗಿ ಯಾವುದೇ ಒಂದು ಒಳ್ಳೆ ಕೆಲಸ ಯಾವುದೇ ಆಗಲಿ, ಚಿಕ್ಕದೋ ದೊಡ್ಡದೋ, ನಾವು ರಿಸ್ಕ್ ತೊಗೊಳ್ಳದೆ ಯಾವುದೂ ಆಗಲ್ಲ ಸರ್. ನಾನು ಇಲ್ಲ ಇದೊಂದು ಟ್ರೈ ಮಾಡೋಣ, ದೇವರು ಇಷ್ಟು ಕೊಟ್ಟಿರೋನು ಇನ್ನೊಂದು ಸ್ಟೆಪ್ಪು ಮುಂದಕ್ಕೆ ಹೆಜ್ಜೆ ಇಡೋಕ್ಕೆ 100% ಆಶೀರ್ವಾದ ಮಾಡೇ ಮಾಡ್ತಾರೆ, ಜನ ಕೈ ಹಿಡಿತಾರೆ. ಆಮೇಲೆ ನಾನು ನಂಬಿರೋದು ನಮ್ಮ ಕೆಲಸನ ನಿಷ್ಠೆಯಿಂದ ಭಕ್ತಿಯಿಂದ ಮಾಡಿದ್ರೆ ಅದಕ್ಕೆ ಪ್ರತಿಫಲ 100%. ಫಲ ಅಪೇಕ್ಷೆ ಮಾಡಬಾರ್ದು, ನಮ್ಮ ಕೆಲಸನ ನಾವು ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಸಿನಿಮಾದಲ್ಲಿ ಹಂಗೆ ಆಗಲ್ಲ. ನಾವು ಪ್ರತಿಫಲ ಬೇಕೇ ಬೇಕು ಅಂತಲೇ ಮಾಡೋದು. 100% ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲೇ ಇದನ್ನು ಶುರು ಮಾಡಿದ್ದು.